ಧುರಂಧರ್ 2 ಡಿಸ್ಕಷನ್ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸ್ಪಾಯ್ಲರ್ಸ್ ಇರತ್ವೆ. ಸೊ ಸಿನಿಮಾನ ನೋಡಿಲ್ಲ ಅಂದರೆ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ. ದೆನ್ ಇಲ್ಲಿ ಪಾತ್ರಗಳ ಬಗ್ಗೆ ಮಾತನಾಡಿದ್ದೀನಿ, ಟ್ವಿಸ್ಟ್ಗಳ ಬಗ್ಗೆ ಮಾತನಾಡಿದ್ದೀನಿ, ನನಗೆ ಇಷ್ಟ ಆದಂಥ ಮೂಮೆಂಟ್ಸ್ ಬಗ್ಗೆ ಮಾತನಾಡಿದ್ದೀನಿ, ಹಾಗೆಯೇ ಮೋದಿ ಆ್ಯಂಡ್ ಪ್ರೊಪಗ್ಯಾಂಡಾ ಅನ್ನೋ ಟಾಪಿಕ್ ಮೇಲೂ ಮಾತಾಡಿದ್ದೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಆ್ಯಂಡ್ ಹಾಗೆಯೇ ಸಿನಿಮಾನ ನೋಡಿದರೆ ಬನ್ನಿ ಒಂಚೂರು ಡೀಟೇಲ್ಡಾಗಿ ಮಾತಾಡ್ಕೊಂಬರೋಣ. ನಂಬರ್ 1, ಜಮೀಲ್ ಜಮಾಲಿ. ವಾಟ್ ಅ ಟ್ವಿಸ್ಟ್ ಅಲ್ವಾ? ಅಂದರೆ ಹೋಲ್ ಪಾತ್ರವನ್ನು ನೋಡಿ ನೀವು ಅಫ್ಕೋರ್ಸ್ ಅವನು ಒಬ್ಬ ಪ್ರಾಪರ್ ಪೊಲಿಟಿಷಿಯನ್ ರೀತಿಯೇ ಆಡೋದು. ಅಲ್ಲೂ ಇರಲ್ಲ ಇಲ್ಲೂ ಇರಲ್ಲ, ಯಾರಿಗೆ ನನ್ನ ಮಗ ಇದ್ದಂಗೆ ನೀನು ಅಂತ ಇರ್ತಾನೋ ಅವನಿಗೆ ಗುಂಡಿ ತೋರ್ತಾ ಇರ್ತಾನೆ. ಈಸ್ ಲೈಕ್ ಎಲ್ಲರಿಗೂ ಗೊತ್ತಿರೋನು, ಯಾರಿಗೂ ಆಗದೆ ಇರೋನು. ಆ್ಯಂಡ್ ಅಲ್ಲಿ ತನಕ ಸಿನಿಮಾ ಓಕೆ, ಪಾತ್ರ ಓಕೆ, ಬಿಕಾಸ್ ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ಈ ರೀತಿಯ ಪಾತ್ರಗಳು, ಅದರಲ್ಲೂ ಈ ರೀತಿ ಬಿಹೇವಿಯರ್ ಒಬ್ಬ ಪೊಲಿಟಿಷಿಯನಿಂದ ಎಕ್ಸ್ಪೆಕ್ಟೆಡ್ ಏನೇ. ಬಟ್ ವೆನ್ ಟ್ವಿಸ್ಟ್ ಬರುತ್ತೆ ಆವಾಗ ಐ ವಾಸ್ ಲೈಕ್ ಒಬ್ಬ ಈ ತಲೆಯಲ್ಲೇ ಇರಲಿಲ್ವಲ್ಲ ಅಂತ. ಅಂದರೆ ನಮಗೆ ಅಲ್ಲಿ ಟ್ವಿಸ್ಟ್ ಇಡೋದಕ್ಕೆ ಜಾಗನೂ ಬಿಟ್ಟಿರಲಿಲ್ಲ, ಹಾಗೆ ಎಲ್ಲದನ್ನು ಕವರ್ ಮಾಡಿದ್ರು. ಓಕೆ, ಇಲ್ಲಿ ಯಾರೋ ಒಂದು ಹೆಲ್ಪ್ ಮಾಡಬೇಕು, ಮೊದಲಿಂದ ಇವನಿಗೆ ಯಾರೋ ಹೆಲ್ಪ್ ಮಾಡಿದ್ದಾರೆ ಅನ್ನೋ ಥರದ ಕಾನ್ಸೆಪ್ಟ್ ಕೂಡ ಇರಲಿಲ್ಲ. ಬಿಕಾಸ್ ಜಮೀಲ್ ಆಗಲಿ ಅಥವಾ ರೆಹಮಾನ್ ಆಗಲಿ, ಇವನ್ ಈ ಕಡೆ ನಮ್ಮ ಇನ್ಸ್ಪೆಕ್ಟರ್ ಅಸ್ಲಂ ಆಗಲಿ, ಯಾರೇ ಹಮ್ಜಾ ಜೊತೆ ಕೈ ಜೋಡಿಸಿದ್ರು ಅದು ಅವರವರ ಲಾಭಕ್ಕೆ ಅಂತ ಕಾಣ್ತಾ ಇರುತ್ತೆ ಆರಾಮಾಗಿ ಅಲ್ವಾ. ಸೊ ನಮಗೆಲ್ಲ ಯಾರ ಮೇಲೂ ಡೌಟ್ ಬರೋದಿಲ್ಲ ಆ್ಯಂಡ್ ಅವಶ್ಯಕತೆಯೂ ಇರೋದಿಲ್ಲ, ಬಿಕಾಸ್ ಆ್ಯಸೆಟ್ ಅದಕ್ಕೆ ಜಾಗನೇ ಬಿಟ್ಟಿರಲಿಲ್ಲ. ಆಲಂ ಭಾಯ್ ಹೆಲ್ಪ್ ಮಾಡ್ತಾ ಇದ್ದಾನೆ ಆ್ಯಂಡ್ ಈಗ ರಿಜ್ವಾನ್ ಜೊತೆಗೆ ಇದ್ದಾನೆ. ಸೊ ಓಕೆ, ದಿಸ್ ಇಸ್ ದ ಟೀಮ್ ಅಂತ ಸುಮ್ಮನಾಗ್ಬಿಡ್ತೀವಿ. ಬಟ್ ದೆನ್ ಕೊನೆಯಲ್ಲಿ ಹಮ್ಜಾ ಬೇಕಂತ ಸಿಗಾಕೊಳ್ತಾನೆ, ಬಿಕಾಸ್ ಅವನು ಮಾಡಬೇಕಾಗಿದ್ದಂಥ ಕೆಲಸ ಇನ್ನೂ ಬಾಕಿ ಇತ್ತು, ಅದು ಉಜೇರ್. ಆ ಕ್ಲೋಜರ್ ಬಗ್ಗೆ ಮುಂದೆ ಮಾತಾಡೋಣ. ಸೊ ಅದನ್ನು ಮಾಡೋದಕ್ಕೆ ಸಿಗಾಕೊಳ್ತಾನೆ ಆ್ಯಂಡ್ ಅಷ್ಟು ಕಾನ್ಫಿಡೆಂಟಾಗಿ ಹೋಗೋದು ಕೂಡ ಈ ಎಲ್ಲ ಪ್ಲೇಸಲ್ಲಿ ಹೆಲ್ಪ್ ಮಾಡೋದಕ್ಕೆ ಕರೆಕ್ಟಾಗಿ ಐಡಿಯಾಗಳು ಇದ್ದಾವೆ ಅಂತ. ಸೊ ಸಿಗಾಕೊಂಡು ಅವನನ್ನು ಈಗ ನೀಟಾಗಿ ಇಂಡಿಯಾಗೆ ಕಳಿಸ್ಕೊಡ್ಬೇಕು ಆ್ಯಂಡ್ ಅದಕ್ಕೆ ಹೆಲ್ಪ್ ಮಾಡೋ ಹಾಗೆ ಬರೋದೇ ಜಮೀಲ್. ಆ್ಯಂಡ್ ಆವಾಗ ಅಷ್ಟು ಇಂಪಾರ್ಟೆನ್ಸ್ನ ಕೊಡ್ದೇ ಹೇಳಿದ್ದಂಥ ಒಂದು ಡೀಟೇಲ್ನ ಕಾಲ್ ಬ್ಯಾಕ್ ಮಾಡ್ತಾರೆ. ಅಲ್ಲೊಬ್ಬ ನಿಂಗೆ ಅಂತ ಕೋಆರ್ಡಿನೇಟ್ರ್ ಇರ್ತಾನೆ, ಅವನು ನಿಂಗೆ ಹೆಲ್ಪ್ ಮಾಡ್ತಾ ಇರ್ತಾನೆ, ಬಟ್ ಅವನು ಯಾರು ಅಂತ ನಿಂಗೆ ಗೊತ್ತಾಗೋದು ಇಲ್ಲ ಅಂತ. ಆ್ಯಂಡ್ ದೆನ್ ಕಟ್ ಮಾಡಿದ್ರೆ ದಟ್ಸ್ ಜಮೀಲ್. ಸೊ ಇಟ್ಸ್ ಅ ಪ್ರಾಪರ್ಲಿ ರಿಟನ್, ಪ್ರಾಪರ್ಲಿ ಕ್ಲೋಸ್ ಸೀಕ್ವೆನ್ಸ್. ಅಂದರೆ ಈಗ ಕೆಲವೊಂದು ಟ್ವಿಸ್ಟ್ಗಳನ್ನು ನೋಡಿದಾಗ ಅವು ಫೋಸ್ಟ್ ಅಂತ ಅನ್ನಿಸ್ತವೆ, ಬಿಕಾಸ್ ಯಾವುದೇ ಒಂದು ಪಾತ್ರನ ಮತ್ತೆ ಹಿಂದೆ ನೋಡ್ಕೊಳ್ತಾ ಹೋದರೆ ಅರೆ ಇವರಿಗೆ ಇದೇ ಬೇಕಿತ್ತು ಅನ್ನೋದಾದರೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಅಂತ ಅನಿಸ್ಬಿಡುತ್ತೆ. ಆ ಟ್ವಿಸ್ಟ್ ಬರೀ ಆ ಮೂಮೆಂಟ್ಗೆ ವರ್ಕ್ ಆಗುತ್ತೆ ಅಷ್ಟೇ. ಬಟ್ ಇಲ್ಲಿ ಹಾಗಲ್ಲ. ಈ ಟ್ವಿಸ್ಟ್ ಆದ ತಕ್ಷಣ ನೀವು ವಾಪಸ್ ಜಮೀಲ್ ಪಾತ್ರವನ್ನು ಟ್ರ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಅಂಟಮ್ಮ ಈಸ್ ದ ಆ್ಯಕ್ಚುಲ್ ಧುರಂಧರ್. ಅಷ್ಟು ವರ್ಷದ ಹಿಂದೆನೇ ಇಲ್ಲಿಗೆ ಬಂದಿದ್ದಾನೆ ಆ್ಯಂಡ್ ಅವನ ಮೇನ್ ಕೆಲಸ ಏನಿತ್ತು, ಇಲ್ಲಿನ ಪೊಲಿಟಿಕ್ಸ್ ಒಳಗಡೆ ಇಳಿಯೋ ಅಂಥದ್ದು. ಆ್ಯಂಡ್ ಅದನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ದ. ಮತ್ತು ಮೇನ್ಲಿ ಹಮ್ಜಾಗೆ ಗೊತ್ತಿಲ್ಲದೇ ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದ ಕೂಡ. ಆ್ಯಕ್ಚುಲಿ ಅವನ ಹತ್ರ ಮೊದಲೇ ಆಪ್ಷನ್ಸ್ ಇರುತ್ತವೆ, ಬಟ್ ಇವನು ಬಂದಿರೋದು ಒಂದು ಲಾಂಗ್ ಟರ್ಮ್ಗೋಸ್ಕರ, ಒಂದೇ ಮಿಷನ್ಗೋಸ್ಕರ ಬಂದಿರೋಂಥ ಏಜೆಂಟ್ ಅಲ್ಲ. ಸೊ ಅವನನ್ನು ಕಾಂಪ್ರಮೈಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ಏಜೆಂಟ್ಗಳನ್ನು ಕಳಿಸ್ತಾ ಬರೋದು ಅನ್ನೋ ಥರ ಲೆಕ್ಕದಲ್ಲಿ ಅವನು ಯಾರಿಗೂ ಸಪೋರ್ಟ್ ಮಾಡೇ ಇಲ್ಲ. ನೀನು ಬಿಡಪ್ಪ ತಲೆ ಕೆಡ್ಸ್ಕೊಳ್ಬೇಡ ಅಂತ ಅವನಿಗೂ ಹೇಳ್ತಾನೆ, ಇವನಿಗೂ ಹೇಳ್ತಾನೆ ಆ್ಯಂಡ್ ಒಳಗೆ ಅವರಿಗೇನೆ ಬತ್ತಿ ಇಡ್ತಾ ಇರ್ತಾನೆ. ಆ್ಯಂಡ್ ಕೊನೆಯಲ್ಲಿ ಹಮ್ಜಾ ಜೊತೆಗೇನೆ ಸೇರ್ಕೊಳ್ತಾನೆ. ಅವನಿಗೆ ಗೊತ್ತಿಲ್ಲದೇ ಅವನಿಗೆ ಹೆಲ್ಪ್ ಮಾಡ್ತಾನೆ, ಅವನ ಕೆಲಸಗಳನ್ನು ಕೋಆರ್ಡಿನೇಟ್ ಮಾಡ್ತಾನೆ. ಇವನ್ ಎಲಿನಾ ಹಾಗೆ ಹಂಸ ಮೀಟ್ ಆಗೋದಕ್ಕೂ ಕೂಡ, ಅವರ ರಿಲೇಷನ್ಶಿಪ್ ಮುಂದುವರಿಯೋದಕ್ಕೂ ಕೂಡ ಇವನೇ ಕಾರಣ. ಬಿಕಾಸ್ ಹಂಸ ಹೊರಗಿನವನು ಅಂತ ಅನ್ನಿಸ್ತೇನೆ, ಅವನು ಈ ಪಾರ್ಟ್ ಆಫ್ ದ ಸಿಸ್ಟಮ್ ಅಂತ ಅನ್ನಿಸ್ಬೇಕು. ಆ್ಯಂಡ್ ಅದನ್ನು ಮಾಡೋದು ಆ ಮದುವೆನೇ. ಸೊ ಹಂಸಾಗೆ ಗೊತ್ತಿಲ್ಲದೇ ಹಂಸಾನ ಸೆಕ್ಯೂರ್ ಮಾಡ್ತಾನೆ, ಪ್ರೊಟೆಕ್ಟ್ ಮಾಡಿದ್ದಾನೆ ಆ್ಯಂಡ್ ಆಲ್ಸೋ ಅವನ ಕೆಲಸಗಳನ್ನು ಅವನಿಗೆ ಮಾಡೋದಕ್ಕೆ ಹೆಲ್ಪ್ ಮಾಡಿ ಬಿಟ್ಟಿದ್ದಾನೆ ಕೂಡ. ಟ್ರೂಲಿ ಸಖತ್ ರೈಟಿಂಗ್, ತುಂಬ ಇಷ್ಟ ಆಯಿತು. ಅಷ್ಟೇ ಪರ್ಫೆಕ್ಟಾಗಿ ವರ್ಕ್ ಆಯಿತು. ಟ್ವಿಸ್ಟ್ ಸಖತ್ ಶಾಕ್ ಕೊಡ್ತು. ಆಲ್ಸೋ ಇಟ್ ಆ್ಯಡೆಡ್ ಎ ವ್ಯಾಲ್ಯೂ. ಇಬ್ಬರು ಏಜೆಂಟ್ಸ್ ಇಂಡಿಯಾಗೆ ಅಂತಲೇ ವರ್ಕ್ ಮಾಡ್ತಾ ಇರೋದು, ಬಟ್ ಇಬ್ಬರು ತಮ್ಮ ಡೀಟೇಲ್ಸ್ನ ಬಿಟ್ಕೊಡಲ್ಲ. ಅಂದರೆ ಮೋರ್ ಆಫ್ ಜಮೀಲ್ ಬಿಟ್ಕೊಡಲ್ಲ, ಬಟ್ ಅಟ್ ದ ಎಂಡ್ ಕೆಲಸ ಆಗೋ ಹಾಗೆ ನೋಡ್ಕೊಳ್ತಾರೆ ಅಂತ. ವೆರಿ ನೈಸ್ಲಿ ರಿಟನ್ ಆ್ಯಂಡ್ ಐ ಥಿಂಕ್ ನೋ ಬಡಿ ಎಕ್ಸ್ಪೆಕ್ಟೆಡ್ ಇಟ್. ಬಿಕಾಸ್ ಮೊದಲೇ ಹೇಳಿದ ಹಾಗೆ ಅಲ್ಲಿ ಜಾಗನೂ ಇರಲಿಲ್ಲ, ಅವ್ರು ಅದಕ್ಕೆ ಬಿಟ್ಟು ಇರಲಿಲ್ಲ. ಸೊ ಅದೇ ಇಲ್ಲ ಅಂದರೆ ಜನ ಎಕ್ಸ್ಪೆಕ್ಟ್ ಆದರೂ ಯಾಕೆ ಮಾಡ್ತಾರೆ ಅಲ್ವಾ? ನನಗೆ ಹೀಗೆ ಅನ್ನಿಸ್ತು. ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಐ ಥಿಂಕ್ ನೋ ಅಂದ್ಕೊಳ್ತೀನಿ, ಬಟ್ ಮಾಡಿದರೆ ಡೆಫಿನೆಟ್ಲಿ ಕೆಳಗಡೆ ತಿಳಿಸಿ. ನಂಬರ್ 2, ದಾವೂದ್ ಇಬ್ರಾಹಿಂ. ಇದು ಕೂಡ ಒಂಥರ ಸರ್ಪ್ರೈಸೇನೆ. ಆ್ಯಕ್ಚುಲಿ ಸಿನಿಮಾ ಶುರು ಆಗೋಕ್ಕಿಂತ ಮುಂಚೆ, ಅಂದರೆ ಧುರಂಧರ್ ಸಿನಿಮಾ ಶೂಟ್ ಟೈಮಲ್ಲಿ ಇದು ದಾವೂದ್ ಇಬ್ರಾಹಿಂಗೆ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಸುದ್ದಿ ಒಂದಿತ್ತು. ಬಟ್ ಸ್ಲೋಲಿ ಪಾರ್ಟ್ 1 ಬರೋ ಅಷ್ಟರಲ್ಲಿ ಅದು ಕಮ್ಮಿ ಆಯಿತು. ಆ್ಯಂಡ್ ದೆನ್ ಪಾರ್ಟ್ 1ಅಲ್ಲಿ ಅದರ ಬಗ್ಗೆ ಏನೂ ಇರಲಿಲ್ಲ. ಬಟ್ ಪಾರ್ಟ್ 2 ಅನೌನ್ಸ್ ಆದ ತಕ್ಷಣ ಮತ್ತೆ ಶುರು ಆಯಿತು ನ್ಯೂಸ್. ಪಾರ್ಟ್ 2 ಅಲ್ಲಿ ಬಡೆ ಸಾಬ್, ಅಂದರೆ ಅದು ದಾವೂದ್ ಇಬ್ರಾಹಿಂ ಏನೇ, ಅದನ್ನು ಇಮ್ರಾನ್ ಹಶ್ಮಿ ಅವರು ಮಾಡ್ತಾ ಇದ್ದಾರೆ ಅಂತ. ಸೊ ಬಡೆ ಸಾಬ್ ಅಂದರೆ ದಾವೂದ್ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು. ಬಟ್ ದ ವೇ ದೆ ಪ್ರೆಸೆಂಟೆಡ್ ದಾವೂದ್ ಇಬ್ರಾಹಿಂ ವಾಸ್ ಒಂಥರ ರಿವಲ್ಯೂಷನರಿ ಅಂತ ಹೇಳ್ಬೋದು. ಬಿಕಾಸ್ ನಮಗೆ ದಾವೂದ್ ಇಬ್ರಾಹಿಂ ಅಂತ ನೆನೆಸ್ಕೊಂಡ್ರೆ ಅಥವಾ ಅವನ ಫೋಟೋಗಳನ್ನು ನೋಡಿದರೆ ಎಲ್ಲ ಕಡೆನೂ ಒಂದು ಆ್ಯಟಿಟ್ಯೂಡಲ್ಲೇ ಇರೋ ರೀತಿ ಕಾಣೋದು. ಅಂದರೆ ಇಷ್ಟು ಕ್ರೈಮ್ಗಳನ್ನು ಮಾಡಿರೋ ಅಂಥವನ ಫೋಟೋಗಳು ಅಥವಾ ಅವನನ್ನು ನೆನೆಸ್ಕೊಳ್ಳೋದು ಈ ಹೀರೋ ರೀತಿ ಇರೋ ಫೋಟೋಗಳಿಂದ ಅಲ್ವಾ? ಬಿಕಾಸ್ ಅವನು ಸಫರ್ ಮಾಡಿರೋ ಅಂಥದ್ದು, ಏಜ್ಡ್ ಆಗಿರೋ ಅಂಥ ಫೋಟೋಸ್ಗಳು ನಿಮಗೆ ಸಿಗೋದಿಲ್ಲ. ಸತ್ತಿದಾನೋ ಬದುಕಿದಾನೋ ಅದನ್ನು ಕನ್ಫರ್ಮ್ ಆಗಿಲ್ಲ. ಬಟ್ ಈ ಸಿನಿಮಾದಲ್ಲಿ ಆ ದಾವೂದ್ ಇಬ್ರಾಹಿಂಗೆ ಒಂದು ಆಕಾರ ಕೊಟ್ಟು, ಆ ಸ್ವ್ಯಾಗಲ್ಲಿ ಏನಿದ್ದ ಇಮೇಜಸ್ ಅದನ್ನು ತೆಗೆದು
ಈಗ ನೀವು ದಾವೂದ್ ಇಬ್ರಾಹಿಂನ ಹೀಗೆ ನೆನೆಸ್ಕೊಳ್ಳಿ ಅನ್ನೋ ಹಾಗೆ ಮಾಡಿದ್ರು ಅಂತ ಅನ್ನಿಸ್ತು. ಇಟ್ ಫೆಲ್ಟ್ ಲೈಕ್ ಆದಷ್ಟು ಇಮೇಜ್ ಆಫ್ ದಾವೂದ್ ಇಬ್ರಾಹಿಂನ ಚೇಂಜ್ ಮಾಡೋ ಥಾಟ್ ಅಲ್ಲಿ ಇತ್ತು ಅಂತ. ಫುಲ್ ಆಫ್ ಆಟಿಟ್ಯೂಡ್, ಪವರ್, ಸ್ಮೈಲಿಂಗ್, ಈ ರೀತಿ ದಾವೂದ್ನ ನೆನೆಸ್ಕೊಳ್ಳೋದಲ್ಲ. ಹಿ ಡೋಂಟ್ ಡಿಸರ್ವ್ ಇಟ್. ಅವನನ್ನು ಏಜ್ಡ್ ಆಗಿ, ವೀಕ್ ಆಗಿ, ಕಷ್ಟಪಡ್ತಿರೋ ಅಂಥ, ನರಳ್ತಾ ಇರೋ ಹಾಗೆ ಎಲ್ಲ ನೆನೆಸ್ಕೊಳ್ಬೇಕು. ಅವನು ಮಾಡಿರೋಂಥ ಕ್ರೈಮ್ಸ್ಗೆ ಇದೇ ಶಿಕ್ಷೆ ಅನ್ನೋ ಥರ. ಐ ರಿಯಲಿ ಲೈಕ್ ದಟ್ ಥಾಟ್. ಸೊ ಐ ಫುಟ್ ದಾವೂದ್ ಇಬ್ರಾಹಿಂನ ನೀವು ಧುರಂಧರ್ 2 ಆದಮೇಲೆ ನೆನೆಸ್ಕೊಂಡ್ರೆ ನೀವು ಅವನ 2 ಇಮೇಜ್ಗಳನ್ನು ನೆನೆಸ್ಕೊಳ್ತೀರಾ. ಸ್ಪೆಷಲಿ ಧುರಂಧರಲ್ಲಿ ತೋರಿಸಿದ ರೀತಿನೇ ಮುಂಚೆ ಜ್ಞಾಪಕಕ್ಕೆ ಬರುತ್ತೆ ಅಂತ ಅನಿಸುತ್ತೆ. ಸೊ ಈ ಥಾಟ್ ಏನೇ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದರ ಇಂಪ್ಯಾಕ್ಟ್ ಕೂಡ ಹೆಚ್ಚಿದೆ ಈಗಿನ ಜನ್ರೇಷನ್ ಮೇಲೆ ಅಂತ ಹೇಳ್ತೀನಿ. ಒಂದು ಹೊಸ ಇಮೇಜ್ ಆಫ್ ದಾವೂದ್ನ, ಹೊಸ ಮೆಮೊರಿನ ಕೊಟ್ಟಿದ್ದಾರೆ ಆದಿತ್ಯ ಧರ್ ಅವರು ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್. ಅಗೇನ್ ಬಡೇ ಸಾಬ್ ಅಂದರೆ ಅವನನ್ನು ಮತ್ತೊಬ್ಬ ಪವರ್ಫುಲ್ ಗ್ಯಾಂಗ್ಸ್ಟರ್ ಥರ ತೋರಿಸ್ತಾರೆ ಅನ್ನೋ ಥರ ಥಾಟ್ ಇತ್ತು. ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀನಿ. ನಂಬರ್ 3, ಉಜೇರ್ ಬಲೋಚ್. ಇದಂತೂ ಶಿವನೇ. ಉಜೇರ್ ಬಲೋಚ್ ಇಸ್ ಅ ಬ್ಯಾಡ್ ಗಾಯ್, ಬಟ್ ಅಟ್ ಸಮ್ ಪಾಯಿಂಟ್ ಐ ಫೆಲ್ಟ್ ಲೈಕ್ ಅಯ್ಯಪ್ಪ ಎಲ್ಲರೂ ಯೂಸ್ ಮಾಡ್ಕೊಂಡ್ಬಿಟ್ರೆ ಇವನನ್ನು ಅಂತ. ಇಟ್ಸ್ ಅಗೇನ್ ಅ ಸೂಪರ್ ಟ್ವಿಸ್ಟ್, ಸೂಪರ್ ಪ್ಲೇಸ್ಮೆಂಟ್. ಅದೇ ನಾನು ರಿವ್ಯೂನಲ್ಲೂ ಹೇಳಿದ್ದೆ, ಲಾಸ್ಟ್ 20 ನಿಮಿಷ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಇನ್ಫ್ಯಾಕ್ಟ್ ಅದರಿಂದನೇ ಸಿನಿಮಾದಲ್ಲಿ ಬೇರೆ ನೆಗೆಟಿವ್ಸ್ ಅಥವಾ ಫ್ಲಾಸ್ ಅಂತ ಕಾಣಿಸಿದ್ರು ಅದೆಲ್ಲ ನಿಮಗೆ ಹಿಂದೆ ಹೋಗ್ಬಿಡ್ತವೆ ಅಂತ. ಉಜೇರ್ನ ತೋರಿಸಿರೋ ರೀತಿ ಅಥವಾ ಅವನ ಜರ್ನಿನ ನೀವು ನೋಡಿಕೊಂಡು ಬಂದರೆ, ರೆಹಮಾನ್ ಜೊತೆ ಇರ್ತಾನೆ, ತುಂಬ ಲಾಯಲ್ ಆಗಿರ್ತಾನೆ, ರೆಹಮಾನ್ನ ಕೊಲ್ಲಲಾಗತ್ತೆ. ಆ್ಯಂಡ್ ಹಮ್ಜಾ ಬಂದು ಆಯಿತು ನೀನೇ ಕುರ್ಚಿ ತಗೋ ಅಂತ ಹೇಳಿ ಅವನನ್ನು ಅಟ್ಟಕ್ಕೆ ಹತ್ತಿಸಿ ಅರ್ಷದ್ ಪಪ್ಪುನ ಸಾಯಿಸೋ ಹಾಗೆ ಮಾಡ್ತಾನೆ. ಅಲ್ಲಿಗೆ ರೆಹಮಾನ್ ಆ್ಯಂಡ್ ಅರ್ಷದ್ ಪಪ್ಪು ಇಬ್ಬರು ಸತ್ರು. ಅದಕ್ಕಿಂತ ಮುಂಚೆ ಬಾಬು ಟೆಕೆತ್ನ ಸಾಯಿಸೋ ಹಾಗೆ ಮಾಡಿದ್ದು ಕೂಡ ಹಮ್ಜಾನೆ. ಸೊ ಈ ಅರ್ಷದ್ ಪಪ್ಪುನ ಸಾಯಿಸೋ ಅಂಥ ವೀಡಿಯೋನ ಮಾಡಿ ಅದನ್ನು ಗೌರ್ಮೆಂಟ್ಗೆ ಕೊಡ್ತಾನೆ, ಅಂದರೆ ಪಬ್ಲಿಕ್ಗೆ ಬಿಡ್ತಾನೆ. ಅಲ್ಲಿ ಉಜೇರ್ನ ಇಮೇಜ್ ಹಾಳಾಯಿತು, ಅದ್ರ ಜೊತೆಗೆ ಅವನ ಪಾರ್ಟಿದು ಹಾಳಾಯಿತು, ಆ್ಯಂಡ್ ರೂಲಿಂಗ್ ಪಾರ್ಟಿದು ಕೂಡ, ಬಿಕಾಸ್ ಅವರಿಬ್ಬರು ಕೊಲಾಬರೇಷನಲ್ಲಿ ಇದ್ರು. ಸೊ ಅದರಿಂದ ಉಜೇರ್ನ ಜೈಲಿಗೆ ಕಳಿಸ್ಬೇಕು, ಪಾರ್ಟಿ ಇಮೇಜ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ನೋಡ್ತಾರೆ. ಆ್ಯಂಡ್ ಅವನನ್ನು ಪ್ಲ್ಯಾನ್ ಮಾಡಿ ಕಳಿಸ್ತಾರೆ ಕೂಡ. ಆ್ಯಂಡ್ ದೆನ್ ಈಸಿಯಾಗಿ ಹಮ್ಜಾ ಪವರ್ಗೆ ಬರ್ತಾನೆ. ಬಟ್ ಸ್ಟಿಲ್ ಉಜೇರ್ನ ಹಾಗೆ ಬಚಾವ್ ಮಾಡಿ ಇಟ್ಟಿರ್ತಾರೆ. ಯಾಕೆ ಹೀಗೆ ಅನ್ನೋ ಕ್ವಶನ್ ಬಂದರೂ ಸಹ ನೀವು ಆ ಕಡೆ ಹೆಚ್ಚು ಗಮನ ಕೊಡೋಕೆ ಹೋಗಲ್ಲ, ಬಿಕಾಸ್ ಹೇಗಿದ್ರೂ ಅವನನ್ನು ಪವರ್ಲೆಸ್ ಮಾಡಿ ಆಯ್ತಲ್ವಾ ಅಂತ. ಬಟ್ ದೆನ್ ಯಾವಾಗ ಕೊನೆಯಲ್ಲಿ ಈ ಟ್ವಿಸ್ಟ್ ಬರುತ್ತೆ, ಆವಾಗ ದಿಸ್ ಇಸ್ ನೈಸ್ ಅಂತ ಅನಿಸುತ್ತೆ. ಇಟ್ಸ್ ಲೈಕ್ ನೀವು ಮೆಟಿಕ್ಯುಲಸ್ ಆಗಿ ಏನನ್ನೋ ಬಿಲ್ಡ್ ಮಾಡಿ ಅದನ್ನು ಹಾಗೇ ಇಟ್ಟು ಉಳಿದಿರೋ ಎಲ್ಲದನ್ನು ಅಂದ್ಕೊಂಡಂಗೆ ಎಕ್ಸಿಕ್ಯೂಟ್ ಮಾಡಿ ದೆನ್ ಆ ಪರ್ಫೆಕ್ಟ್ ಪಾಯಿಂಟ್ಗೆ ಇರೋ ಪಾಯಿಂಟನ್ನು ಯೂಸ್ ಮಾಡ್ಕೊಳ್ಳೋದು. ಇದು ಸಿನಿಮಾ ಕಡೆಯಿಂದ ನೋಡಿದ್ದೀವಿ, ಬಟ್ ಇಲ್ಲಿ ಒರಿಜಿನಲ್ ಆಗಿ ಆಗಿರೋದನ್ನು ಇಟ್ಕೊಂಡು ಅದಕ್ಕೆ ಈ ರೀತಿಯ ಒಂದು ಸ್ಟ್ರಕ್ಚರ್ ಕೊಟ್ಟಿರೋದು, ಅದನ್ನು ಸಿನಿಮಾ ರೂಪದಲ್ಲಿನೂ ವರ್ಕ್ ಆಗೋ ಹಾಗೆ ಮಾಡಿರೋದು, ಐ ಥಿಂಕ್ ಇದು ಬ್ರಿಲಿಯಂಟ್ ರೈಟಿಂಗ್ ಅಲ್ಲದೆ ಮತ್ತೇನೂ ಅಲ್ಲ ಅಷ್ಟೇ. ಬಿಕಾಸ್ ಈಗ ಸದ್ಯಕ್ಕೆ ಉಜೇರ್ ಕೂಡ ಜೈಲ್ನಲ್ಲೇ ಇರೋದು. ಆ್ಯಂಡ್ ಅವನಿಗೆ ಬಿದ್ದಿರೋಂಥ ಕೇಸ್ ಕೂಡ ಅದೇನೆ, ಸ್ಪೈ ಅಂತ. ಇರೋ ಎಲ್ಲ ವಿಷಯಗಳನ್ನು ಸಂಗ್ರಹಣೆ ಮಾಡಿ ಅವುಗಳನ್ನೆಲ್ಲ ಈ ರೀತಿ ಪೋಣಿಸಿ ಪ್ರೆಸೆಂಟ್ ಮಾಡಿರೋದು, ಇಟ್ಸ್ ರಿಯಲಿ ಅಮೇಝಿಂಗ್. ಆ ನಿಟ್ಟಿನಲ್ಲಿ ಆ ಉಜೇರ್ ಮೂಮೆಂಟ್ ಏನಿದೆ, ಹಮ್ಜಾ ಕ್ಯಾರೆಕ್ಟರ್ ಹೇಳುತ್ತೆ, ಇಲ್ಲಿ ತನಕ ಅವನನ್ನು ಉಳಿಸ್ಕೊಂಡು ಇಟ್ಟಿದ್ದೆ ಈ ಮೂಮೆಂಟ್ಗೋಸ್ಕರ ಅಂತ. ದಟ್ಸ್ ಅ ಬೆಸ್ಟ್ ಮೂಮೆಂಟ್ ಆಫ್ ದ ಫಿಲ್ಮ್ ಅಂತ ಹೇಳ್ಬೋದು. ನಂಬರ್ 4, ಮೋದಿ ಆ್ಯಂಡ್ ಪ್ರೊಪಗ್ಯಾಂಡ. ಸೊ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡಬೇಕು ಮೇ ಬಿ ಅಲ್ವಾ. ಮೊದಲ ಪಾರ್ಟ್ ಬಂದಾಗ ಅಲ್ಲಿ ಹೆಚ್ಚು ಕಮೆಂಟ್ಸ್ ಇರಲಿಲ್ಲ, ಈ BJP ಓರಿಯೆಂಟೆಡ್ ಅಥವಾ ಪ್ರೊಪಗ್ಯಾಂಡ ಅಂತ. ನಮಗೂ ನೋಡ್ತಾ ಇರಬೇಕಾದ್ರೆ ಅಂಥ ಫೀಲಿಂಗ್ ಏನು ಬಂದಿರಲಿಲ್ಲ. ಎಸ್ ಪೊಲಿಟಿಕ್ಸ್ ಇದೆ, ಬಟ್ ತೀರಾ ಫೋರ್ಸ್ ಮಾಡಿಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ದೆನ್ ವೀಡಿಯೋ ಸ್ಟಾರ್ಟ್ ಆದವು, ಒಪಿನಿಯನ್ ಸ್ಟಾರ್ಟ್ ಆದವು, ಆ್ಯಂಡ್ ಸ್ಲೋಲಿ ಆ ಭಾವನೆ ತಲೆಗೆ ಹೋಯಿತು. ಆ್ಯಂಡ್ ಐ ವಾಸ್ ಓಕೆ ವಿತ್ ಇಟ್, ಬಿಕಾಸ್ ಇದು ಫಿಕ್ಷನಲ್ ಅಂತ ಎಲ್ರಿಗೂ ಗೊತ್ತಿರೋದೆ, ಆ್ಯಂಡ್ ಅವರು ಅದನ್ನು ಹೇಳಿರೋದೆ ಅಂತ. ಬಟ್ ದೆನ್ ಪಾರ್ಟ್ 2 ಅಲ್ಲಿ ಇದು ಜಾಸ್ತಿನೇ ಇತ್ತು. ಫಸ್ಟ್ ಪಾರ್ಟಲ್ಲಿ ಒಂದು 10% ಇದ್ದರೆ ಇಲ್ಲಿ ಇದು 40% ಇತ್ತು. ಆ್ಯಂಡ್ ಕೆಲವೊಂದು ಕಡೆ ತುಂಬಾ ಫೋರ್ಸ್ಟ್ ಅಂತ ಅನಿಸ್ತಾ ಇತ್ತು ಕೂಡ. ಫಸ್ಟ್ ಪಾರ್ಟ್ನಲ್ಲಿ ಇಂಡೈರೆಕ್ಟ್ ಆಗಿ ನಮ್ಮ ಅಜಯ್ ಸನ್ಯಾಲ್ ಪಾತ್ರದಿಂದ ಹೇಳಿಸ್ತಾರೆ, ಓಕೆ ನಮಗೂ ಒಳ್ಳೆ ಗೌರ್ಮೆಂಟ್ ಬರಬೇಕು, ಆವಾಗ ನಮಗೊಂದು ಫ್ರೀ ಹ್ಯಾಂಡ್ ಸಿಗುತ್ತೆ, ಇದನ್ನೆಲ್ಲ ನಿರ್ನಾಮ ಮಾಡುವಂಥ ಗೌರ್ಮೆಂಟ್ ಬರಬೇಕು ಅಂತ. ಸೊ ಅದು ಇಂಡೈರೆಕ್ಟ್ ಆಗಿ ಇತ್ತು. ಬಟ್ ಇಲ್ಲಿ ಕಂಪ್ಲೀಟ್ ಮೆನ್ಷನ್ನೇ ಮಾಡ್ತಾರೆ. ಸೊ ಅಫ್ಕೋರ್ಸ್ ಆ ಭಾವನೆ ಇಲ್ಲಿ ಬಂದೇ ಬರುತ್ತೆ. ಭಾವನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆದಿತ್ಯ ಧರ್ ಅವರು ತಮ್ಮ ವ್ಯೂಸ್ ಏನು, ತಮ್ಮ ಸಪೋರ್ಟನ್ನು ಬೋಲ್ಡ್ ಆಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಅಂತ ಅನಿಸುತ್ತೆ. ಅವರು ಬಿಲೀವ್ ಮಾಡುವಂಥದ್ದು, ಅವರು ಸಪೋರ್ಟ್ ಮಾಡುವಂಥದ್ದು ಇದು. ಸೊ ಇನ್ಫ್ಲೂಯೆನ್ಸ್ ಆಗೋದು ಬಿಡೋದು ನಿಮ್ಮ ಕೈಯಲ್ಲಿ ಇರುತ್ತೆ, ನಮ್ಮ ಕೈಯಲ್ಲಿ ಇರುತ್ತೆ ಅಷ್ಟೇ. ಮೇಜರ್ಲಿ ಡಿಮೊನಿಟೈಸೇಷನ್ ಬಗ್ಗೆ ಇದು ಏನಕ್ಕಾಗಿದೆ ಅನ್ನೋದಕ್ಕೆ ಒಂದು ರೀಸನ್ನ ಕೊಟ್ಟು ಅದನ್ನು ಕಂಪ್ಲೀಟ್ಲಿ ಜಸ್ಟಿಫೈ ಮಾಡೋದಕ್ಕೆ ನೋಡಿದ್ದಾರೆ ಆ ಸಮಯಕ್ಕೆ ಅಷ್ಟೇ. ನೋಟ್ ಬ್ಯಾನನ್ನು ಏನಕ್ಕೆ ಮಾಡಬೇಕಾಯ್ತು, ಅದರಿಂದ ಏನನ್ನು ತಡೆದದ್ದು, ಅದರಿಂದ ಏನು ಯೂಸ್ ಆಗಿದೆ, ಈ ರೀತಿ. ಅಫ್ಕೋರ್ಸ್ ಇದು ಫಿಕ್ಷನಲ್, ಕಟ್ಟು ಕಥೆ ಅಂತ ಅಷ್ಟು ದೊಡ್ಡ ಡಿಸ್ಕ್ಲೈಮರ್ ಕೊಟ್ಟರು ಸಹ ಒಂದಷ್ಟು ತೀರಾ ಇನ್ನೋಸೆಂಟ್ ಆಡಿಯನ್ಸ್ ಏನಿರ್ತಾರೆ ಅವರು ಇದನ್ನೇ ರೀಸನ್ ಅಂತ ತಗೊಳ್ಳೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ಅದು ಬಾಯಿಂದ ಬಾಯಿಗೆ ಹರಡುತ್ತೆ, ಎಸ್ಪೆಷಲಿ ರೂರಲ್ ಏರಿಯಾಗಳಲ್ಲಿ. ಸೊ ಇದನ್ನು ಈ ರೀತಿಯ ಇಂಪ್ಯಾಕ್ಟ್ ಸಿನಿಮಾ ಮಾಡುತ್ತೆ, ಆ್ಯಂಡ್ ಸಿನಿಮಾಗಳು ಮಾಡುತ್ತವೆ ಕೂಡ. ಆ್ಯಂಡ್ ಹಾಗಾಗಿನೇ ಇದಕ್ಕೆ ಪ್ರೊಪಗ್ಯಾಂಡ ಅನ್ನೋ ಟ್ಯಾಗ್ ಬರೋದು. ನಂತರ ಮೇನ್ಲಿ ಚಾಯ್ವಾಲಾ ಬಂದಾಗಿಂದ ಅಂತ ಹಲವು ಸಾರಿ ಮೆನ್ಷನ್ ಮಾಡ್ತಾರೆ. ಮೇಜರ್ ಇಕ್ಬಾಲ್ನ ತಂದೆ ಏನಿದ್ರು ಆ ಪಾತ್ರದ ಮೇಜರ್ ಕೆಲಸ ಇದೇ ಆಗಿತ್ತು ಅನ್ನೋ ಥರ ಇತ್ತು. ಅವರು ಆಲ್ಮೋಸ್ಟ್ 2 ಕಡೆ ಮೆನ್ಷನ್ ಮಾಡ್ತಾರೆ, ಈ ಚಾಯ್ವಾಲಾ ಬಂದಾಗಿಂದ ನಮ್ದೇನು ನಡೀತಾ ಇಲ್ಲ ಅಂತ. ತನ್ನ ಮಗನಿಗೇನೆ ಕಂಪೇರ್ ಮಾಡ್ಕೊಂಡು ಹೇಳ್ತಾರೆ, ನಿಮಗೆಲ್ಲ ಸರಿಯಾಗಿ ಕಾಟ ಕೊಡ್ತಿದ್ದಾನಲ್ವಾ ಅವನು, ನೀವೆಲ್ಲ ನಾಲಾಯಕ್ ನನ್ನ ಮಕ್ಕಳು ನೋಡ್ಕೊಳ್ಳಿ ಅಂತ.
ಸೊ ಹೋದ ಸಾರಿ ಇಂಡೈರೆಕ್ಟ್ ಆಗಿ ಇತ್ತು. ಅಂದರೆ ಈ ಸಾರಿ ಅದು ಡೈರೆಕ್ಟ್ ಆಗಿನೇ ಹಲವು ಬಾರಿ ಮೆನ್ಷನ್ ಆಗುತ್ತೆ. ಆ್ಯಂಡ್ ಮೋದಿ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗ ಥಿಯೇಟ್ರಲ್ಲಿ ಜನ ಕೂಗಿದ್ರು ಕೂಡ. ಸೊ ಸಿನಿಮಾಗೆ ಆ ಪವರ್ ಇದೆ. ಅದಕ್ಕಾಗಿಯೇ ಏನಾದರೂ ಪೊಲಿಟಿಕ್ಸ್ಗೆ ಹತ್ತಿರ ಇತ್ತು ಅಂತ ಅಂದರೆ, ಅಥವಾ ಒಬ್ಬ ಫಿಲ್ಮ್ ಮೇಕರ್ ತಾನು ಯಾವುದಕ್ಕೆ ಸಪೋರ್ಟ್ ಮಾಡ್ತೀನಿ, ತನ್ನ ಸಿದ್ಧಾಂತಗಳು ಏನು ಪೊಲಿಟಿಕಲಿ ಅನ್ನೋದನ್ನು ಸಿನಿಮಾದಲ್ಲಿ ವ್ಯಕ್ತಪಡಿಸಿದ್ರೆ ಅದಕ್ಕೆ ಈ ರೀತಿಯ ರೆಸ್ಪಾನ್ಸ್ ಬರೋದು ನಾರ್ಮಲ್ ಅಂತ ಅನಿಸುತ್ತೆ. ಸೊ ಒಂದು ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದರೆ ಅದು ಸಿನಿಮಾ ಆಗಿನೂ ಸಕ್ಸಸ್ಫುಲ್ ಆಗಬೇಕು. ಸೊ ಐ ಫೀಲ್ ಜನ ಅವೇರ್ ಆಗ್ತಾ ಇದ್ದಾರೆ. ಸಿನಿಮಾಗಳಿಂದ ನಾವು ಹಿಸ್ಟ್ರಿಯನ್ನು ತಿಳ್ಕೊಳ್ಳೋದಕ್ಕಾಗಲಿ, ಅಥವಾ ಫ್ಯಾಕ್ಟ್ಸ್ಗಳನ್ನು ಖಚಿತಪಡಿಸ್ಕೊಳ್ಳೋದಕ್ಕಾಗಲಿ, ಅಥವಾ ನಮ್ಮ ನಿಲುವುಗಳನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕಾಗಲಿ ಹೋಗಬಾರ್ದು ಅಂತ. ಆ್ಯಂಡ್ ಆ ಸಂಖ್ಯೆ ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ಆ್ಯಸ್ ಸೆಡ್, ಫಿಲ್ಮ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ತುಂಬಾ ಅಥೆಂಟಿಕ್ ಆಗಿ ಆಗಿರೋ ಘಟನೆಗಳನ್ನು ಸೂಪರಾಗಿ ಪೋಣಿಸಿ ಅದರ ಮೂಲಕ ಒಂದು ಕಥೆಯನ್ನು ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಅದನ್ನು ತಾವು ನಂಬುವಂಥ ರಾಜಕೀಯ ಸಿದ್ಧಾಂತಗಳಿಗೆ ಪಡಿಸಿದ್ದಾರೆ. ಸೊ ಇವಿಷ್ಟರಲ್ಲಿ ನಾವೇನು ಮಾಡಬೇಕು? ಸಿನಿಮಾ ಚೆನ್ನಾಗಿದೆ, ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಈ ಐಡಿಯಾ ರಿಸರ್ಚ್ ಸೂಪರ್ ಆಗಿದೆ, ಅದಕ್ಕೆ ಚಪ್ಪಾಳೆ ಹೊಡಿಬೇಕು. ಆ್ಯಂಡ್ ಉಳಿದಿರೋದ್ರಲ್ಲಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನು ಅನ್ನೋದರ ಮೇಲೆ ನಮ್ಮ ನಿಲುವುಗಳನ್ನು ತಗೊಳ್ಬೇಕು. ಅಷ್ಟೇ ಸಿಂಪಲ್. ಇನ್ಫ್ಲೂಯೆನ್ಸ್ ಆಗಿ ಇದೇ ನಿಜ ಅಂತ ನಂಬೋಕೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಅಂಥ ಬಯೋಪಿಕ್ಗಳಲ್ಲೇ ನಿಜ ಹೇಳಿರಲ್ಲ. ಇದು ಫಿಕ್ಷನ್ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. ಸೊ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಬೇಕು ಅಷ್ಟೇ. ಇನ್ನು ಕೆಲವೊಂದು ಒಳ್ಳೆ ಮೂಮೆಂಟ್ಸ್ ಬಗ್ಗೆ ಮಾತಾಡಿ ಕ್ಲೋಸ್ ಮಾಡೋಣ ಡಿಸ್ಕಷನ್ನ. ತುಂಬ ಚೆನ್ನಾಗಿ ಅನಿಸಿದ್ದು ಅಸ್ಲಮ್ನ ಸಾಯಿಸೋದು. ನನಗೆ ಅದರ ಬಗ್ಗೆ ಗೊತ್ತಿತ್ತು, ಅಸ್ಲಂ ಸತ್ತಿದ್ದು ಕಾರ್ ಬ್ಲಾಸ್ಟ್ನಲ್ಲಿ ಅಂತ. ಬಟ್ ಅದನ್ನೇ ಇಲ್ಲಿ ತೋರಿಸಿದ ರೀತಿ, ಅಸ್ಲಾಂಗೆ ಎಲ್ಲ ಗೊತ್ತಾಗಿದೆ, ಹಮ್ಜಾನಿಗೆ ಫಸ್ಟ್ ಸೋಲ್ ಆಗತ್ತಾ ಇದು ಅನ್ನೋ ಹಾಗೆ ತೋರಿಸಿದ್ದಾರೆ. ಬಟ್ ದೆನ್ ಅದು ಕೂಡ ಹಮ್ಜಾ ಹ್ಯಾಂಡಲ್ ಮಾಡಿಕೊಂಡು ಅವನು ಹೋಗ್ತಿದ್ದಂಥ ರೂಟ್ಗೆ ಕಳಿಸಿರ್ತಾನೆ ಬಾಂಬನ್ನು. ಸೊ ದ್ಯಾಟ್ ಸ್ಕ್ರೀನ್ ಪ್ಲೇ ಏನಾಗುತ್ತೆ ಅಂತ ಗೊತ್ತಿದ್ರು ಸಹ ಅದರಲ್ಲೇ ಆಟ ಆಡಿ ಕನ್ಫ್ಯೂಷನ್ನ ಹುಟ್ಟಿಸಿ ದೆನ್ ಅದೇ ರಿಸಲ್ಟ್ನೇ ತೋರಿಸೋದು, ದಟ್ಸ್ ಅ ಸ್ಕಿಲ್. ಅದು ಚೆನ್ನಾಗಿತ್ತು. ನಂತರ ಮೊದಲ ಆ್ಯಕ್ಷನ್ ಎಪಿಸೋಡ್, ಐ ಥಿಂಕ್ ಆ ಇಂಟೆನ್ಸಿಟಿ ಸಖತ್ತಾಗಿ ಮೇಂಟೈನ್ ಮಾಡಿದ್ರು ರಣವೀರ್ ಅವರು ಅಂತ ಅನ್ನಿಸ್ತು. ಯಾಕಂದರೆ ಸ್ಕ್ರೀನ್ ಪ್ಲೇನಲ್ಲಿ ಏನಾಯಿತು ಅನ್ನೋದನ್ನು ಆಮೇಲೆ ತೋರಿಸ್ತಾರೆ. ನಮಗೆ ರೀಸನ್ ಏನು ಅಂತ ಮೊದಲೇ ಹೇಳಲ್ಲ. ಬಟ್ ಈ ಫೈಟ್ ಮಾಡ್ತಾ ಇರಬೇಕಾದ್ರೇ ರಣವೀರ್ ಅವರ ಇಂಟೆನ್ಸಿಟಿಯಲ್ಲೇ ಗೊತ್ತಾಗ್ಬಿಡುತ್ತೆ ಏನಾಗಿರ್ಬೋದು ಅಂತ. ಅಂದರೆ ಇಷ್ಟು ಕೋಪದಲ್ಲಿರುವಂಥದ್ದು ಏನೋ ಎಕ್ಸ್ಟ್ರೀಮೇ ಆಗಿದೆ ಅನ್ನೋದು. ಫ್ಯಾಮಿಲಿ ಪೋರ್ಷನ್ಸ್, ಆ ಇನ್ನೋಸೆಂಟ್ ಜಸ್ಕೀರತ್ ಸಿಂಗ್ ರಂಗೀನ ಇನ್ನೊಂಚೂರು ತೋರಿಸ್ಬೋದಿತ್ತು ಅಂತ ಅನಿಸ್ತು. ಬಟ್ ಐ ಥಿಂಕ್ ಪಾರ್ಟ್ 2 ಆಗಿರೋದ್ರಿಂದ ಎಲ್ಲರೂ ಮೇಜರ್ಲಿ ರೆಹಮಾನ್ ಸತ್ತ ಮೇಲೆ ಏನಾಯಿತು ಅನ್ನೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ಜಾಸ್ತಿ ಫ್ಲ್ಯಾಶ್ ಬ್ಯಾಕ್ ಮೇಲೆ ಟೈಮ್ ಸ್ಪೆಂಡ್ ಮಾಡೋದು ಬೇಡ ಅಂತ ಅಂದ್ಕೊಂಡ್ರು ಅನಿಸುತ್ತೆ. ಆ್ಯಂಡ್ ದಟ್ ವರ್ಕ್ ಫಾರ್ ದೆಮ್ ಆಲ್ಸೋ. ಇನ್ನು ಇಂಟರ್ವಲ್, ಒನ್ ಸೂಪರ್ಬ್ ಇಂಟರ್ವಲ್. ಮೇಜರ್ ಆ್ಯಕ್ಷನ್ ಇಲ್ಲ, ಕನ್ವರ್ಸೇಷನ್ಸ್ ಇಲ್ಲ, ಹೆವಿ ಡ್ರಾಮಾ ಇಲ್ಲ, ಬಟ್ ಜಸ್ಟ್ ಒಂದೇ ಒಂದು ಲೈನ್ ಸೂಪರ್ಬ್ಲಿ ಪ್ಲೇಸ್ಡ್. ಅಲ್ಲಿ ತನಕ ಆ ಪಾತ್ರನ ತೊಗೊಂಡು ಬಂದು ಆ್ಯಕ್ಚುಲಿ ಅವ್ನು ಬಂದಿದ್ದೇ ಆಶ್ಚರ್ಯ. ಅದರದ್ದು ಚಾಪ್ಟರ್ ನೇಮ್ ಕೂಡ ನಂಗೆ ಇಷ್ಟ, ಗೋಸ್ಟ್ ಫ್ರಮ್ ದ ಪಾಸ್ಟ್ ಅಂತ. ಸೊ ಫ್ರೆಂಡನ್ನು ಇಲ್ಲಿ ಕರ್ಕೊಂಡು ಬಂದು ಆ್ಯಂಡ್ ದೆನ್ ಆ ಇಡೀ ಸೀಕ್ವೆನ್ಸ್ ಸೂಪರ್ಬ್ಲಿ ಸ್ಟೇಜ್ಡ್. ಗೊತ್ತಾಯ್ತಾ ಇಲ್ವಾ? ಗೊತ್ತಾಗಿಲ್ಲ ಅಂದರೆ ಯಾಕೆ ಗೊತ್ತಾಗಿಲ್ಲ, ಗೊತ್ತಾದರೆ ಮುಂದೇನು ಕಥೆ? ಈ ರೀತಿ ಕನ್ಫ್ಯೂಷನಲ್ಲಿ ಹಮ್ಜಾನು ಇರ್ತಾನೆ ಆ್ಯಂಡ್ ಪ್ರೇಕ್ಷಕರು ಕೂಡ ಇರ್ತಾರೆ. ಆ್ಯಂಡ್ ದೆನ್ ಬ್ಯಾಂಗ್ ಆನ್ ಆ ಡೈಲಾಗ್, ಮನೆ ಕಡೆ ನೆನಪಾಗ್ಲಿಲ್ವಾ ಜಸ್ಸಿ? ಸೂಪರ್ ಇಂಟರ್ವಲ್, ಸಖತ್ ಇಷ್ಟ ಆಯಿತು. ಆ್ಯಂಡ್ ಈಗ ಒಳ್ಳೆ ಮೀಮ್ ಮೆಟೀರಿಯಲ್ ಆಗಿ ಕೂಡ ಹೋಗ್ತಾ ಇದೆ, ಎಸ್ಪೆಷಲಿ ವಿರಾಟ್ ಕೊಹ್ಲಿದು ಟೆಸ್ಟ್ ಕ್ರಿಕೆಟ್ ನೆನಪಾಗ್ಲಿಲ್ವಾ ಚೀಕು ಅಂತ ಬಿದ್ದು ನಕ್ಕಿದ್ದೀನಿ ನಾನು ಅದನ್ನು ನೋಡಿ. ಸೊ ಇಷ್ಟು ಪರ್ಸ್ನಲಿ ಇಷ್ಟ ಆದಂಥ ಮೂಮೆಂಟ್ಸ್. ಇಷ್ಟ ಆಗಿಲ್ಲದೆ ಇರೋದ್ರ ಬಗ್ಗೆ ರಿವ್ಯೂನಲ್ಲಿ ಹೇಳಿದ್ದೆ. ಎಡಿಟಿಂಗ್ ಸ್ವಲ್ಪ ಫ್ಲೋ ಕಳ್ಕೊಂಡಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ದೆನ್ ಮೇಜರ್ ಇಕ್ಬಾಲ್ನ ಅಷ್ಟು ಸ್ಟ್ರಾಂಗಾಗಿ ತೋರಿಸಲಿಲ್ಲ. ಅದೊಂದು ಮೇಜರ್ ಮಿಸ್ಸಿಂಗ್, ಸ್ಟ್ರಾಂಗ್ ವಿಲನ್ ಅನ್ನೋದು. ಇಷ್ಟು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು. ಆದಿತ್ಯರ್ ಅವರಿಗೆ ಅವ್ರದ್ದೇ ಆದ ಪೊಲಿಟಿಕಲ್ ಬಯಾಸ್ನೆಸ್ ಇದೆ, ಅವರದ್ದೇ ಬಿಲೀಫ್ ಸಿಸ್ಟಮ್ ಇದೆ. ಆ್ಯಂಡ್ ಅವರ ಸಿನಿಮಾಗಳಲ್ಲಿ ಅವು ಕಾಣೋದಕ್ಕೆ ಸಿಗತ್ವೆ ಕೂಡ. ಬಟ್ ಅಟ್ ದ ಕೋರ್ ಹೀ ಈಸ್ ಅ ಸೀರಿಯಸ್ ಫಿಲ್ಮ್ ಮೇಕರ್. ಅದು ಬರೀ ಆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸಲ್ಲೇ ಕಾಣುತ್ತೆ. ಬಲಿದಾನ್ ಅನ್ನೋದನ್ನು ಜಸ್ಟ್ ಆ ಒಂದು ಸೀನಿಂದ ತೋರಿಸಿದ್ದಾರೆ. ಸೊ ಐ ಎಂಜಾಯ್ಡ್ ದ ಫಿಲಮ್. ಆ್ಯಂಡ್ ಐ ಆಮ್ ಆಲ್ಸೋ ಅವೇರ್ ಏನನ್ನು ತಗೊಳ್ಬೇಕು ಇಲ್ಲಿ, ಏನನ್ನು ತಗೊಳ್ಬಾರ್ದು ಅನ್ನೋದನ್ನು. ಸೊ ಇನ್ನು ನಿಮಗೆ ಯಾವ ಸೀಕ್ವೆನ್ಸ್ ಇಷ್ಟ ಆಯಿತು, ನಿಮ್ಮ ಒಪಿನಿಯನ್ಸ್ ಏನು ಸಿನಿಮಾ ಮೇಲೆ ಅನ್ನೋದನ್ನು, ಈ ಪಾತ್ರಗಳ ಮೇಲೆ ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಓದೋದಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇರ್ತೀನಿ ಆ್ಯಸ್ ಯೂಶ್ವಲ್. ಮತ್ತೆ ಸಿಗೋಣ.